ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ ಚಿಕನ್ ಕಬಾಬ್ ವೆರಿ ಸಿಂಪಲ್ ಕಂಡ್ರೆ, ತುಂಬಾ ಈಸಿಯಾಗಿ ಚಿಕನ್ ಕಬಾಬ್ನ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸಾಫ್ಟಾಗೂ ಇರುತ್ತೆ, ಹಾಗೆಯೇ ತುಂಬ ಕ್ರಿಸ್ಪಿಯಾಗೂ ಕೂಡ ಚಿಕನ್ ಕಬಾಬ್ ಮಾಡ್ಬೋದು. ಸೊ ಬನ್ನಿ, ಆಗಿದ್ದರೆ ಚಿಕನ್ ಕಬಾಬ್ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಕೆ.ಜಿ ಆಗುವಷ್ಟಿದೆ. ಇದಕ್ಕೆ ನಾನು ತೇಜು ಅವರ ಚಿಕನ್ ಕಬಾಬ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಒಂದು ಪ್ಯಾಕೆಟ್, ಅರ್ಧ ಕೆ.ಜಿಗೆ ಒಂದು ಪ್ಯಾಕೆಟ್ ಆಗುವಷ್ಟು ಕಬಾಬ್ ಪೌಡ್ರನ್ನ ಹಾಕಿ ಇದಕ್ಕೆ ಇವಾಗ ಒಂದು ಮೊಟ್ಟೆನ ಸೇರಿಸ್ಕೊಳ್ಳಿ. ಅರ್ಧ ಕೆ.ಜಿ ಚಿಕನ್ಗೆ ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರು ಮತ್ತು ಒಂದು ಮೊಟ್ಟೆನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಯಾವುದೇ ರೀತಿಯ ಕಲರ್ ಆಗಲಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಅಥವಾ ಸಾಲ್ಟ್ ಆಗಲಿ ನಾನು ಹಾಕ್ತಾಯಿಲ್ಲ. ಸೊ ಹಾಗೆಯೇ ಮಾಡ್ತಾ ಇರೋದು. ಸಾಲ್ಟ್ ಹಾಕೋದ್ರಿಂದ ಏನಾಗುತ್ತೆ, ಕಬಾಬ್ ಪೌಡ್ರಲ್ಲೇ ಸಾಲ್ಟ್ ಇರುತ್ತೆ ಆಲ್ರೆಡಿ. ಸೊ ಸಾಲ್ಟ್ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸಾಲ್ಟ್ ಹಾಕೋ ಅವಶ್ಯಕತೆ ಇಲ್ಲ. ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ನಾನು ಒಂದು 15 ಮಿನಿಟ್ಸ್ ಮುಚ್ಚಿ ಇಡಬೇಕು. ಫುಲ್ಲಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಹಾಗಾಗಿ ಇವಾಗ ನೋಡಿ, ಇದು ಒಂದು 15 ಮಿನಿಟ್ಸ್ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಅಂಥೇಳಿ ಚಿಕನ್ಗೆ ಬಿಟ್ಟಿದ್ವಿ. ಸೊ ಇವಾಗ ಈ ಕಡೆ ಆಯಿಲ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಕಬಾಬ್ನ ಮಾಡೋಣ ಬನ್ನಿ. ಇವಾಗ ಆಯಿಲ್ ಚೆನ್ನಾಗಿ ಕಾಯ್ತಾ ಇದೆ. ಕಬಾಬ್ ಮಾಡುವಾಗ ಜಾಸ್ತಿ ಆಯಿಲ್ ಹಾಕೋಕ್ಕೆ ಹೋಗಬೇಡಿ, ಏಕೆಂದರೆ ಉಳಿದ್ರೆ ಅದು ಮತ್ತೆ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪನೇ ಆಯಿಲ್ನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಕರೆದ್ಬಿಡಿ. ಸೊ ಆವಾಗಿನ ಪೂರ್ತಕ್ಕೆ ಹಾಕಿ ಮಾಡಿ ತೆಗೆದುಬಿಡಿ ಅಷ್ಟೇ. ಮತ್ತೆ ಯಾವಾಗಲೂ ರೀಯೂಸ್ ಮಾಡಬೇಡಿ. ಸೊ ನೆಕ್ಸ್ಟು ನಾನು ಇದನ್ನು, ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ವಾ, ಸೊ ಅದಕ್ಕೆ ನಾನಿವಾಗ ಚಿಕನ್ನ ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಒಂದೊಂದಾಗಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಆಗಲಿ ಇದು ಎಣ್ಣೆಯಲ್ಲಿ. ಇವಾಗ ನೋಡಿ, ಇದು ಕಬಾಬು ಇವಾಗ ರೆಡಿಯಾಗಿದೆ. ಸೊ ತುಂಬ ಚೆನ್ನಾಗಿದೆ. ವೆರಿ ಸಿಂಪಲ್ ಅಲ್ವಾ ಕಬಾಬ್ ಮಾಡೋದು ಯಾವ ರೀತಿ ಅಂತೇಳಿ. ಸೊ ತುಂಬಾ ಸುಲಭವಾಗಿ ಕಬಾಬ್ ಇವಾಗ ರೆಡಿ ಆಯಿತು. ಸೊ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನಷ್ಟು ವಿಡಿಯೋಸೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ನಾನು. ಯಾವಾಗಲೂ ಕಬಾಬ್ನ ಇದೇ ರೀತಿಯಾಗಿ ಮಾಡೋದು. ಸೊ ತುಂಬಾ ಸಿಂಪಲ್ಲಾಗಿ ಇರುತ್ತೆ. ಸೊ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.